ನಮಸ್ಕಾರ. ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ರಿಲಯನ್ಸ್ ಇಂಡಸ್ಟ್ರೀಸ್ ಫಾಲ್ಸ್ ಟು 52-week ಲೋ. ರಿಲಯನ್ಸ್ ಇಂಡಸ್ಟ್ರೀಸ್ ಶೇರ್ಸು 1210 ಅಂದರೆ ಅದರ 52-week ಲೋ ಟಚ್ ಆಯಿತು ನಿನ್ನೆ. ಹಾಗೂ 1 ವೀಕಲ್ಲಿ ಅವರ ಶೇರ್ಸು 5% ಬಿದ್ದಿದೆ. ರಿಲಯನ್ಸ್ದು ಮಾರ್ಕೆಟ್ ಕ್ಯಾಪು 85,525 crores ಬಿದ್ದಿದೆ ಒಂದು ವಾರದಲ್ಲಿ. ಅದೇ ಟೈಮಲ್ಲಿ BSE ಸೆನ್ಸೆಕ್ಸು ಹಾಗೂ ನಿಫ್ಟಿ ಅರೌಂಡ್ 4.4% ಬಿದ್ದಿದೆ. ರಿಲಯನ್ಸ್ದು ಹೈಯೆಸ್ಟ್ ಲೆವೆಲ್ಲು ರೀಸೆಂಟ್ ಹೈ ಜುಲೈ 8 24% ಅವರ ಸ್ಟಾಕ್ ಪ್ರೈಸ್ ಬಿದ್ದಿದೆ. ರಿಲಯನ್ಸ್ದು ಅಂಡರ್ ಪರ್ಫಾರ್ಮೆನ್ಸ್ ಯಾಕೆ ಅಂದರೆ ಅವರು ಹೈ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡಿದ್ದಾರೆ ರಿಟೇಲ್ ಬಿಸ್ನೆಸ್ಸಲ್ಲಿ ಹಾಗೂ ರಿಲಯನ್ಸ್ ಜಿಯೋ ಅಲ್ಲಿ. ಅದು ಇನ್ನೂವರೆಗೆ ಪ್ರಾಫಿಟಬಿಲಿಟಿ ಬಂದಿಲ್ಲ. ಮೋತಿಲಾಲ್ ಓಸ್ವಾಲ್ ಫೈನಾನ್ಷಿಯಲ್ ಸರ್ವಿಸಸ್ಗೆ ಅನಿಸುತ್ತೆ ರಿಲಯನ್ಸ್ದು ಏನು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇದೆ ಅದು ಈಗ ಸದ್ಯಕ್ಕೆ ಮುಗಿದಿದೆ ಹಾಗೂ ಅದರಿಂದ ಕ್ಯಾಶ್ ಫ್ಲೋಸ್ ಅವರಿಗೆ ಬಿಟ್ವೀನ್ 2024 ಹಾಗೂ 2027 ಬರುತ್ತೆ ಅಂತ ಅವರಿಗೆ ಭರವಸೆ ಇದೆ. ಹಾಗೂ ಸದ್ಯಕ್ಕೆ ವ್ಯಾಲ್ಯೂಯೇಷನ್ಸ್ ತುಂಬ ಲೋ ಇದೆ ಅಂತ ಹೇಳ್ತಾ ಇದ್ದಾರೆ. ನ್ಯೂಸ್ ನಂಬರ್ 2, ಇಂಡಿಯಾಸ್ ಫಾರೆಕ್ಸ್ ರಿಸರ್ವ್ಸ್ ಅಟ್ 6-month ಲೋ. ಇಂಡಿಯಾಸ್ ಫಾರೆಕ್ಸ್ ರಿಸರ್ವ್ಸು ಡಿಸೆಂಬರ್ 13th ವೀಕ್ ಎಂಡಿಂಗು $1.9 billion ಬಿದ್ದಿದೆ. $653 billion ಇದೆ ಟೋಟಲ್ ಸದ್ಯಕ್ಕೆ. ಹಾಗೂ ಇದು 6-month ಲೋ. ಈ ಫಿಗರು ಲಾಸ್ಟ್ ಜೂನ್ 28, 2024 ಇತ್ತು. ಫಾರಿನ್ ಕರೆನ್ಸಿ ಅಸೆಟ್ಸ್ದು ವ್ಯಾಲ್ಯೂನು $3 billion ಕಮ್ಮಿಯಾಗಿದೆ. ರಿಸರ್ವ್ಸು ಸೆಪ್ಟೆಂಬರ್ 27, 2024 ಲೈಫ್ ಟೈಮ್ ಹೈಗೆ ಹೋಗಿತ್ತು $705 billion. ಅದಾದಮೇಲೆ RBI ಕಂಟಿನ್ಯೂಸ್ ಆಗಿ ಡಾಲರ್ಸನ್ನು ಸೇಲ್ ಮಾಡ್ತಾ ಬಂದಿದ್ದಾರೆ. ಸೊ ದಟ್ ರುಪಿ ವ್ಯಾಲ್ಯೂ ತುಂಬ ಬೀಳದೇ ಇರೋದಾಗೆ ನೋಡ್ಕೊಳ್ತಾ ಇದ್ದಾರೆ. ಸೊ ಅದರಿಂದನೇ $52 billion ಕಮ್ಮಿಯಾಗಿದೆ ಇಂಡಿಯಾದ ಫಾರೆಕ್ಸ್ ರಿಸರ್ವ್ಸಲ್ಲಿ. ನ್ಯೂಸ್ ನಂಬರ್ 3, ಇಂಡಿಯಾ ಸೈನ್ಸ್ 3,000 crore ಲೋನ್ ಅಗ್ರಿಮೆಂಟ್. ಸೆಂಟ್ರಲ್ ಗೌರ್ಮೆಂಟು ಹಾಗೂ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕು 3,000 ಕೋಟಿ ಒಂದು ಪಾಲಿಸಿ ಬೇಸ್ಡ್ ಲೋನನ್ನು ಒಂದು ಅಗ್ರಿಮೆಂಟ್ ಸೈನ್ ಹಾಕಿದ್ದಾರೆ. ಇದು ಸ್ಟ್ರೆಂಥನಿಂಗ್ ಮಲ್ಟಿ ಮೋಡಲ್ ಆ್ಯಂಡ್ ಇಂಟಗ್ರೇಟೆಡ್ ಲಾಜಿಸ್ಟಿಕ್ಸ್ ಈಕೋಸಿಸ್ಟಮ್ ಅಂತ ಆ ಪ್ರೋಗ್ರಾಮಲ್ಲಿ. ಈ ಲೋನಿಂದ ಲಾಜಿಸ್ಟಿಕ್ಸ್ ಸೆಕ್ಟರ್ನ ಡೆವಲಪ್ ಮಾಡಲಿಕ್ಕೆ ಇಂಡಿಯಾ ಯೂಸ್ ಮಾಡ್ತಾರೆ. ಹಾಗೂ ನಿಮಗೆ ಗೊತ್ತಿದ್ದಾಗೆ ಲಾಜಿಸ್ಟಿಕ್ಸ್ ಅಂದರೆ ಟ್ರಾನ್ಸ್ಪೋರ್ಟೇಷನ್ ಆಫ್ ಗುಡ್ಸು. ಆ ಟ್ರಾನ್ಸ್ಪೋರ್ಟೇಷನ್ ಚೆನ್ನಾಗಿ ಲೋವರ್ ಕಾಸ್ಟಲ್ಲಿ ಹಾಗೂ ಫಾಸ್ಟಾಗಿ ಆದರೆ ಆವಾಗ ಒಳ್ಳೆಯ ಒಂದು ಡೆವಲಪ್ಮೆಂಟ್ ಎಂಟೈರ್ ಕಂಟ್ರಿಗೆ ಆಗುತ್ತೆ. ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸು. 27.3 ಕೋಟಿ ಫೈನ್ ಹಾಕಿದ್ದಾರೆ RBI ಅವರು ಇಂಡಸ್ಇಂಡ್ ಬ್ಯಾಂಕಿಗೆ. ಯಾಕಂದರೆ ಅವ್ರು ಕೆಲವು ರೂಲ್ಸನ್ನು ಕರೆಕ್ಟಾಗಿ ಫಾಲೋ ಮಾಡಲಿಲ್ಲ ವಿತ್ ರೆಸ್ಪೆಕ್ಟ್ ಟು ಇಂಟ್ರೆಸ್ಟ್ ರೇಟ್ ಆನ್ ಡೆಪಾಸಿಟ್ಸ್. ಹಾಗೂ ಇದು ಮಾರ್ಚ್ 31, 2023 RBI ಒಂದು ಇನ್ವೆಸ್ಟಿಗೇಷನಲ್ಲಿ ಅವರಿಗೆ ಫೈಂಡ್ ಔಟ್ ಆಯಿತು. ಅದಾದಮೇಲೆ ಇಂಡಸ್ಇಂಡ್ ಕೆಲವು ರಿಪ್ಲೈ ಹಾಕಿದರು RBIಗೆ. ಆದರೆ ಅದು ಸ್ಯಾಟಿಸ್ಫೈ ಆಗಲಿಲ್ಲ ಅಂತ ಇದು ಪೆನಲ್ಟಿ ಹಾಕಲೇಬೇಕಂತ ಅದು ಹಾಕಿದ್ದಾರೆ. GST ಕೌನ್ಸಿಲು ಇವತ್ತು ಮೀಟಿಂಗ್ ಮಾಡಿದರು ಡಿಸಿಷನ್ ತೊಗೊಳ್ಳೋಕ್ಕೆ. ಹೆಲ್ತ್ ಇನ್ಶೂರೆನ್ಸ್ ಮತ್ತು ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಮೇಲೆ GST ಪೋರ್ಷನನ್ನು ಅವರು ಎಕ್ಸಾಮ್ಟ್ ಮಾಡಲಿಕ್ಕೆ. ಆ ಡಿಸಿಷನನ್ನು ಸದ್ಯಕ್ಕೆ ಪೋಸ್ಟ್ಪೋನ್ ಮಾಡಿದ್ದಾರೆ. ಇನ್ನೂ ಏನು ಡಿಸಿಷನ್ ಕ್ಲಿಯರಾಗಿ ತಗೊಳ್ಳಿಲ್ಲ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.